ಅದು ರೈತರೇ ಕಟ್ಟಿ ಬೆಳೆಸಿದಂತಹ ಹೈನೋದ್ಯಮ ಸಂಸ್ಥೆ. ಆದರೆ ರೈತರನ್ನ ಬಿಟ್ಟು ಹಣವಂತರು ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಗಳೊಂದಿಗೆ ಇಲ್ಲಿ ರಾಜಕೀಯ ಪ್ರವೇಶವನ್ನ ಮಾಡಿದ್ದಾರೆ. ಪರಿಣಾಮ ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಲಕ್ಷ ಹಣದ ಜೊತೆಗೆ ಚಿನ್ನ ಬೆಳ್ಳಿಯ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಇನ್ನು ನಿರ್ದೇಶಕರ ಚುನಾವಣೆಗೆ ಹೀಗಾದ್ರೆ ಅಧ್ಯಕ್ಷರ ಚುನಾವಣೆಗೆ ಯಾವ ರೀತಿ ಲಾಭಿ ನಡಿಬಹುದು ಇಲ್ಲಿ ಅನ್ನುವಂತಹ ಚರ್ಚೆ ಇದೀಗ ಶುರುವಾಗಿದೆ. ಇದರ ರಿಪೋರ್ಟ್ ಇಲ್ಲಿದೆ. ಕೋಮುಲ್ ಎಲೆಕ್ಷನ್ನಲ್ಲಿ ಜಣಜಣ ಕಾಂಚನ. ಕೋಮುಲ್ ನಿರ್ದೇಶಕರ ಚುನಾವಣೆಯಲ್ಲಿ ಹಣದ ಹೊಳೆ. ಎಂಎಲ್ಎ ಪರಿಷತ್ಗೂ ಕಮ್ಮಿಯಿಲ್ಲ ಕೋಮುಲ್ ಎಲೆಕ್ಷನ್. ಎಸ್, ಯಾವ ವಿಧಾನಸಭೆ ಚುನಾವಣೆಗೂ ಕಡಿಮೆ ಇಲ್ಲದಂತೆ ಕೋಮುಲ್ ಚುನಾವಣೆ ನಡೆಯುತ್ತಿದೆ. ಹೈ ಸೆಕ್ಯುರಿಟಿ ಪ್ರವಾಸ ಮುಗಿಸಿ ಲಕ್ಸುರಿ ಬಸ್ಗಳಲ್ಲಿ ಬಂದು ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತ್ತೊಂದು ಕಡೆ ಮತದಾನ ಮಾಡಿ ಮಿಕ್ಸರ್ ಗ್ರೈಂಡರ್ಗಳನ್ನ ಮತದಾರರು ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮತಕೇಂದ್ರದ ಬಳಿ. ಹೌದು, ಕೋಲಾರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಜಿದ್ದಾಜಿದ್ದಿನಿಂದ ನಡೆದಿದೆ. ಚುನಾವಣೆಗೆ ಉಮೇದುವಾರಿಕೆ ಸಲ್ಲಿಕೆಯಾಗುತ್ತಿದ್ದಂತೆ ತಮ್ಮ ಮತದಾರರನ್ನ ಹಿಡಿದಿಟ್ಟುಕೊಳ್ಳಲು ಪ್ರವಾಸ ಉಡುಗೊರೆಗಳನ್ನ ನೀಡಲಾಗಿದೆ. ಚುನಾವಣೆಗೆ ಮತದಾರರು ಲಕ್ಸುರಿ ಬಸ್ಗಳಲ್ಲಿ ಪ್ರವಾಸದಿಂದ ನೇರವಾಗಿ ಮತಕೇಂದ್ರಕ್ಕೆ ಹೈ ಸೆಕ್ಯುರಿಟಿಯಲ್ಲಿ ಆಗಮಿಸಿದ್ರು. ಒಂದು ಮತ 5 ರಿಂದ 10 ಲಕ್ಷದವರೆಗೆ ಬಿಕರಿಯಾಗಿದೆ. ಜೊತೆಗೆ ಚಿನ್ನ, ಬೆಳ್ಳಿ, ಸೀರೆ, ಮಿಕ್ಸಿ ಗ್ರೈಂಡರ್ಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಹಣದ ಹೊಳೆಯನ್ನೇ ಹರಿಸಿದ್ದಾರೆ. ಮತದಾರರಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್. ಮತದಾರರ ಕೈ ಸೇರಿದ ಲಕ್ಷ ಹಣ. ಕೇವಲ ರೈತರು ಮತ್ತು ಹಾಲು ಉತ್ಪಾದಕರು ಆರಿಸಿ ಬರುತ್ತಿದ್ದ ಈ ಕ್ಷೇತ್ರಕ್ಕೆ ಈಗ ಶಾಸಕರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಹಣವಂತರು ಬಂದ ಕಾರಣ ಲಕ್ಷ ಹಣದ ಜೊತೆಗೆ ಒಂದು ಕ್ಷೇತ್ರಕ್ಕೆ ಸುಮಾರು 2 ರಿಂದ 4 ಕೋಟಿಯಷ್ಟು ವೆಚ್ಚ ಮಾಡಿ ಗೆದ್ದು ಬಂದಿರುವುದು ಇತಿಹಾಸವೇ ಆಗಿದೆ. 12 ಸ್ಥಾನಗಳಿಗೆ ಒಟ್ಟು 29 ಅಭ್ಯರ್ಥಿಗಳು ಕಣದಲ್ಲಿದ್ದು 855 ಜನ ಮತದಾರರಿದ್ರು. ಒಂದು ಮತಕ್ಕೆ 15 ಗ್ರಾಂ ಚಿನ್ನದ ಉಂಗುರ, 1 ಕೆಜಿ ಬೆಳ್ಳಿಯ ಆಭರಣಗಳು ಹಾಗೂ 2 ಲಕ್ಷ ರೂಪಾಯಿ ಹಣ ಸೇರಿ ಒಬ್ಬ ಮತದಾರರಿಗೆ ಸರಾಸರಿ 5 ಲಕ್ಷ ಕೈ ಸೇರಿದೆ. ಮತದಾರರಿಗೆ ಮುಂಬೈ, ಗೋವಾ ಪ್ರವಾಸ, ಲಕ್ಸುರಿ ಬಸ್ನಲ್ಲಿ ನೇರ ಮತಗಟ್ಟೆಗೆ. ಇನ್ನು ಜಿದ್ದಾಜಿದ್ದಿನಿಂದ ಇರುವ ಸ್ಥಳಗಳಲ್ಲಿ ಕೆಲವು ಮತದಾರರಿಗೆ 5ರ ಬದಲಾಗಿ 10 ಲಕ್ಷಕ್ಕೂ ಏರಿಕೆಯಾಗಿದೆ. ರಾಜಕೀಯ ರಹಿತವಾಗಿ ನಡೆಯಬೇಕಿದ್ದ ಸಹಕಾರಿ ವಲಯದ ಚುನಾವಣೆ ಹೀಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಡೆದಿದ್ದು ರೈತರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಅದರಂತೆ ಮತದಾರರಿಗೆ ಮುಂಬೈ, ಗೋವಾ, ಹೈದರಾಬಾದ್ ಪ್ರವಾಸ, ಕೈ ತುಂಬಾ ಹಣ ಕೊಡುವ ಮೂಲಕ ಗ್ರಾಮೀಣ ಭಾಗದ ರೈತರ ಒಳಿತಿಗಾಗಿ ಹುಟ್ಟು ಹಾಕಿದ ಕೋಲಾರ ಹಾಲು ಉತ್ಪಾದಕರ ಸಂಘ ರಾಜಕೀಯ ಅಖಾಡವಾಗಿ ಪರಿವರ್ತಿತವಾಗಿದೆ. ಇಲ್ಲಿಯ ಜನಪ್ರತಿನಿಧಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಹಣವಂತರಿಗೆ ಜಿಲ್ಲೆಯ ಅಭಿವೃದ್ಧಿ ಪಡಿಸುವುದಕ್ಕಿಂತ ಪ್ರತಿಷ್ಠೆಯೇ ಮುಖ್ಯವಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.